ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಮಶ್ರೂಮ್ ಪರಾಟ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಅದಕ್ಕೆ ಈ ರೀತಿ ಫಸ್ಟು ಮಶ್ರೂಮನ್ನು ಚೆನ್ನಾಗಿ ಒಂದ್ಸರಿ ತೊಳ್ಕೊಂಡ್ಬಿಟ್ಟು ಹೀಗೆ ಹಿಂದ್ಗಡೆ ಹಿಂಗೆ ಮಾಡಿಬಿಟ್ಟು ಎಳೆದ್ರೆ ಅದ್ರ ಒಂಥರ ಸಿಪ್ಪೆ ಥರ ಇರುತ್ತಲ್ಲ, ಮೇಲ್ಗಡೆ ಎಷ್ಟೇ ತೊಳೆದ್ರೂ ಒಂಥರ ಕೊಳೆ ಕೊಳೆ ಥರ ಕಾಣುತ್ತೆ. ಆ ಸಿಪ್ಪೆ ತೆಗೆದುಬಿಟ್ರೆ ನೀಟಾಗುತ್ತೆ. ಈ ಥರ ಹಿಂದ್ಗಡೆಯಿಂದ ಹಿಂಗೆ ತೆಗೆಯೋದು ಈಸಿ. ನೋಡಿ, ಈ ಥರ ಎದ್ದೆದ್ದು ಬಂದುಬಿಡುತ್ತೆ ಸಿಪ್ಪೆ. ಆ ಥರ ತೆಗೆದ್ರೆ ಸೊ ಈಸಿಯಾಗುತ್ತೆ. ಹಾಗೆ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಸೊ ಈ ಮಶ್ರೂಮ್ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿ ಸಿಕ್ಕಾಪಟ್ಟೆ ಇದೆ. ತುಂಬ ಅದರಲ್ಲಿ ವಿಟಮಿನ್ಸ್ ಇರುತ್ತೆ, ಮಿನರಲ್ಸು, ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಬೋನ್ ಹೆಲ್ತಿಗೆ, ಹಾರ್ಟ್ ಹೆಲ್ತ್, ಇಮ್ಯೂನ್ ಫಂಕ್ಷನ್ ಎಲ್ಲದಕ್ಕೂ ಸಹ ಈ ಮಶ್ರೂಮು ಒಳ್ಳೆಯದು. ಬೋನ್ ಆ್ಯಂಡ್ ಮಸಲ್ಸ್ಗೆ ಹೆಲ್ತಿಗೆ ಯಾಕೆ ಅಂದರೆ ಅದರಲ್ಲಿ ಒಳ್ಳೆ ವಿಟಮಿನ್ ಡಿ ಇರುತ್ತೆ. ಹಾಗಾಗಿ ಸ್ಟ್ರಾಂಗ್ ಬೋನ್ಸ್ ಮಸಲ್ಸ್ನ ಪ್ರೊವೈಡ್ ಮಾಡುತ್ತೆ. ಹಾಗೆ ವಿಟಮಿನ್ B6 ಇರುತ್ತೆ ಅದರಲ್ಲಿ. ಹಾಗೆ ಅದು ಒಂದು ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಹೆಲ್ಪ್ ಮಾಡಿ ಸೆಲ್ ಡ್ಯಾಮೇಜನ್ನೆಲ್ಲ ಸಪೋರ್ಟ್ ಮಾಡುತ್ತೆ. ಹೀಗೆ ತುಂಬ ಯೂಸಸ್ ಇದೆ ಇದರಲ್ಲಿ. ನೋಡಿ, ಈ ರೀತಿ ಅದನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡ್ಬಿಡಿ. ಈ ಕಡೆ ಈರುಳ್ಳಿ, ಆಲೂಗಡ್ಡೆ, ಒಂದು ಆಲೂಗಡ್ಡೆನ ಬೇಯಿಸಿಟ್ಕೊಳ್ಳಿ. ಒಂದೇ ಒಂದು ಸಾಕು. ನಾವು ಈರುಳ್ಳಿ ಆಲೂಗಡ್ಡೆ ಇದಕ್ಕಾದರೆ ಜಾಸ್ತಿ ಆಲೂಗಡ್ಡೆ ಹಾಕ್ತೀವಿ. ಆಲೂಗಡ್ಡೆ ಯೂಸ್ ಮಾಡೋದು ಒಳ್ಳೆಯದಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಅದ್ರ ಬದಲು ಅದನ್ನು ಅವಾಯ್ಡ್ ಮಾಡೋಕ್ಕೆ ಮಶ್ರೂಮ್ ಹಾಕ್ಕೊಂಬಿಟ್ಟು ಒಂದೇ ಒಂದು ಆಲೂ, ಅದೊಂಥರ ಬೈಂಡ್ ಮಾಡಲಿಕ್ಕೋಸ್ಕರ ಒಂದು ಆಲೂ ಮಾಡಿಕೊಂಡ್ರೆ ಸಾಕು. ಈ ರೀತಿ ಆ್ಯಸ್ ಯೂಶ್ವಲ್ ಆಲೂ ಪಲ್ಯಕ್ಕೆ ನಾವು ಮಾಡ್ಕೊಳ್ತೀವಲ್ಲ, ಎಲ್ಲ ಸಾಸಿವೆ, ಉದ್ದಿನಬೇಳೆ, ಒಂಚೂರು ಜೀರಿಗೆ ಹಾಕ್ಕೋಬೋದು. ಬೇಕಾದರೆ ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಒಂದು ಆಲೂನು ಚೆನ್ನಾಗಿ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿರಿ. ಈ ಕಡೆ ಮಶ್ರೂಮನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ರೆ, ಹೀಗೆ ಈರುಳ್ಳಿ ಸ್ವಲ್ಪ ಒಂಥರ ಟ್ರಾನ್ಸ್ಪರೆಂಟ್ ಆಗ್ತಿದ್ದಂಗೆ ನೀವು ಮಶ್ರೂಮ್ನ ನೋಡಿ ಈ ರೀತಿ. ಇದೇ ಜಾಸ್ತಿ ಇರೋದ್ರಿಂದ ಅವಾಗ ನಮ್ಗೆ ಆಲೂಗಡ್ಡೆನ ಅವಾಯ್ಡ್ ಮಾಡ್ಬೋದಾಗುತ್ತೆ ಮತ್ತು ಟೇಸ್ಟಿಯಾಗುತ್ತೆ, ತುಂಬ ಹೆಲ್ದಿಯಾಗುತ್ತೆ. ಕೆಲವು ಸರಿ ಆಲೂ ಏನಷ್ಟು ಒಳ್ಳೆಯದಿಲ್ಲ, ಅದರಲ್ಲಿ ಸ್ಟಾರ್ಚು, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ತುಂಬ ಏನು ಯೂಸ್ ಮಾಡಬಾರ್ದದು. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಈ ರೀತಿ ಮಶ್ರೂಮನ್ನು ಹಾಕ್ಕೊಂಡ್ರೆ ಟೇಸ್ಟಿಯಾಗಿ, ಇನ್ನೂ ಜಾಸ್ತಿ ಟೇಸ್ಟಿ ಆಗುತ್ತೆ. ನಾವು ಆಲೂ ಪರಾಟ ತಿನ್ನೋಕ್ಕಿಂತನೂ ಇದು ಟೇಸ್ಟಿ ಆಗುತ್ತೆ, ತುಂಬ ಹೆಲ್ದಿನೂ ಆಗುತ್ತೆ. ಈ ರೀತಿ ಅದನ್ನು ಸುಮಾರು ಹೊತ್ತು ಒಂದು 5-6 ನಿಮಿಷ ಹಾಕೋಷ್ಟೊತ್ತಿಗೆ ಅದು ನೀರು ಬಿಟ್ಟು ಚೆನ್ನಾಗಿ ಒಂಥರ ಬೆಂದಿರುತ್ತೆ. ಅದೆಲ್ಲ ನೀರು ಆರೋವರೆಗೂ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಆಮೇಲೆ ನೀವು ಮೇಲಿಂದ ಆಲೂನ ಅದಕ್ಕೆ ಬೆರೆಸ್ಬೋದು. ಇಲ್ಲಿ ಮಧ್ಯೆ ಒಂಚೂರು ಉಪ್ಪು, ಅರಿಶಿನ ಎರಡೂ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬೇಗ ಬೇಯುತ್ತೆ. ಸೊ ಇದು ಹಾರ್ಟ್ ಹೆಲ್ತಿಗೆ ಸಹ ಒಳ್ಳೆಯದು. ಫೈಬರು, ಪೊಟ್ಯಾಷಿಯಮ್ ಎಲ್ಲ ಇರೋದ್ರಿಂದ ಮಶ್ರೂಮ್ ಹಾರ್ಟ್ ಹೆಲ್ತಿಗೇನು ಸಹ ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ ಮಾಡುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲನ್ನು ತೆಗೆದಾಕತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಒಳ್ಳೆಯದು, ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡುತ್ತೆ, ಕ್ಯಾನ್ಸರ್ಗಂತೂ ತುಂಬ ಒಳ್ಳೆಯದು, ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇರುತ್ತೆ. ನೋಡಿ, ಇಲ್ಲಿ ನಾನು ಆಲೂನೆಲ್ಲ ಮ್ಯಾಶ್ ಮಾಡಿ ಹಾಕ್ಕೊಂಡೆ. ಸೊ ಹೀಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಅದರಲ್ಲಿ ಇರುತ್ತೆ. ಹಾಗಾಗಿ ನಾವು ಈ ಮಶ್ರೂಮನ್ನು ಒಂದು ವಾರಕ್ಕೆ 1-2 ಸರಿನಾದರೂ ಏನಕ್ಕಾದರೂ ಸೂಪ್ ಮಾಡ್ಬೋದು. ಇದರಲ್ಲಿ ಬೇರೆ ಬಿರಿಯಾನಿ ಮಾಡ್ಬೋದು, ಎಷ್ಟು ವೆರೈಟೀಸ್ ಮಾಡ್ಬೋದು. ನಾವು ಯಾವ ಥರದಲ್ಲಿ ಬೇಕಾದರೂ ಇದನ್ನು ಯೂಸ್ ಮಾಡ್ಕೋಬೋದು. ಹೀಗೆ ನೋಡಿ, ಚೆನ್ನಾಗಿ ಬೈಂಡ್ ಆಗೋ ಥರ ಅದು ಉಂಡೆ ಮಾಡಿಕೊಂಡು ಪರಾಟಕ್ಕೆ ಹಾಕಬೇಕಲ್ಲ, ಆ ಥರ ನೀರೆಲ್ಲ ಹೋಗಿ ಈ ಥರ ಬೈಂಡ್ ಆದಾಗ ಅದ್ರದ್ದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಉಂಡೆ ಮಾಡಿಟ್ಕೊಳ್ಳಿ. ಇನ್ನು ಈ ಕಡೆ ಚಪಾತಿ ಮಾಡೋಕ್ಕೆ ನಾವು ಹಿಟ್ಟು ಕಲಿಸ್ಕೊಳ್ತೀವಲ್ವ, ಗೋಧಿನ ಅದೇ ಥರ ಕಲಸಿಟ್ಕೊಂಡಿರಬೇಕು ನಾವು. ಆಮೇಲೆ ಆ್ಯಸ್ ಯೂಶ್ವಲ್ ಚಪಾತಿ ಲಟ್ಟಿಸಿ ಮಧ್ಯೆ ಒಂದು ಸ್ಟಫ್ ಮಾಡಿಬಿಟ್ಟು ಇದನ್ನು ನಾವು ಪರಾಟ ಮಾಡಿಕೊಂಡ್ರೆ ಆಗುತ್ತೆ. ಈ ರೀತಿ ಒಂಚೂರು ಲಟ್ಟಿಸ್ಬಿಟ್ಟು ಉಂಡೆ ಮಾಡಿ ಅದನ್ನು ಮಧ್ಯದಲ್ಲಿ ಇಟ್ಬಿಡಿ. ಮಧ್ಯದಲ್ಲಿಟ್ಟು ಮತ್ತೆ ಫೋಲ್ಡ್ ಮಾಡಿಬಿಟ್ಟು ಪರಾಟ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ, ಆರಾಮಾಗಿ, ಈಸಿಯಾಗಿ ನಾವು ಮಾಡ್ಕೊಳ್ಬೋದು. ಈ ರೀತಿ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳಿ. ಖಂಡಿತ ಇದನ್ನು ಮಾಡಿ ನೋಡಿ, ತುಂಬ ಟೇಸ್ಟಿಯಾಗೂ ಆಗುತ್ತೆ, ಒಳ್ಳೆ ಹೆಲ್ದಿ ಅಂತಲೂ ಅನಿಸುತ್ತೆ ಮಶ್ರೂಮ್ ಪರಾಟ. ನೋಡಿ, ಈ ರೀತಿ ಸಣ್ಣಕ್ಕೆ ಲೈಟಾಗಿ, ತುಂಬ ಅಂದರೆ ಅಂಟ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಒಂಚೂರು ನಾವು ಲೈಟಾಗಿ ಮಾಡಿಬಿಟ್ಟು, ಇಲ್ಲ ತಟ್ಲೂಬೋದು, ಎರಡು ಥರ ಮಾಡ್ಬೋದು. ಈ ರೀತಿ ಎರಡೂ ಕಡೆ ಹಂಚಲ್ಲಿ ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟಿಯಾಗಿರೋ ಮಶ್ರೂಮ್ ಪರಾಟ ನಮಗೆ ರೆಡಿ ಆಗುತ್ತೆ. ನೀವು ಸಹ ಖಂಡಿತ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.
ಮರೀದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕೋ 500 ಬರುತ್ತೆ, 503ಗೆ ಹೋಗುತ್ತೆ, ಮತ್ತೆ ಯಾರೋ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ. ಯಾಕೆ ಹಾಗೆ ಮಾಡ್ತಾರೆ ಅನ್ನೋದೇ ನನಗೆ ಗೊತ್ತಾಗೋದಿಲ್ಲ. ತುಂಬ ಒಂಥರ ಡಿಸ್ಕರೇಜ್ ಆಗುತ್ತೆ. ಪ್ಲೀಸ್ ಹಾಗೆ ಮಾಡಬೇಡಿ. ಅನ್ಸಬ್ಸ್ಕ್ರೈಬ್ ಯಾಕೆ ಮಾಡ್ತೀರಾ? ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡಿ, ಈ ರೀತಿ ಚೆನ್ನಾಗಿ ಪರಾಟ ರೆಡಿ ಆಗುತ್ತೆ. ಇದಕ್ಕೆ ಮೇಲಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಮೊಸರು ಇಟ್ಕೊಂಡ್ರೂ ಅದು ಒಂಥರ ಅದ್ರ ಜೊತೆ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇನ್ನೇನು ಬೇರೆ ಬೇಡ ಆಗುತ್ತೆ ಇದಕ್ಕೆ, ಹಾಗೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು.